ಎಲ್ರಿಗೂ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತು ಡೇಟ್ ಬಂದು 21 ಬುಧವಾರ, ಟೈಮ್ ಬಂದು 4:15 ಆಗಿದೆ. ಸೊ 4 ಗಂಟೆಗೆ, ಸಾಯಂಕಾಲ 4 ಗಂಟೆಗೆ ಇವಾಗ ಡ್ಯೂಟಿನ ಆನ್ ಮಾಡಿದ್ದೀನಿ ಸ್ವಿಗ್ಗಿನ. ಸೊ ಪಾರ್ಟ್ ಟೈಮ್ ಆಗಿ ಎಷ್ಟು ಅರ್ನ್ ಮಾಡ್ಬೋದು ಅಂತ ನೋಡೋಣ. ಇವತ್ತು ಎಷ್ಟು ಅರ್ನಿಂಗ್ ಆಗುತ್ತೆ, ಒಂದು 10 ಗಂಟೆವರೆಗೂ ಅರ್ನಿಂಗ್ನ, 10 ಗಂಟೆವರೆಗೂ ಡ್ಯೂಟಿನ ಮಾಡ್ಬೇಕಂತಿದೆ. ನೋಡೋಣ ಎಷ್ಟಾಗುತ್ತೆ ಏನು ಅಂತ. ಮತ್ತು ಇವತ್ತು ಗಾಡಿ ಕಿಲೋಮೀಟ್ರ್ ಬಂದು 52,300 ಕಿಲೋಮೀಟ್ರ್ ಗಾಡಿ ರನ್ನಿಂಗ್ ಆಗಿದೆ, ಸ್ಟಾರ್ಟಿಂಗ್ ರನ್ನಿಂಗು. ಸೊ ಇಲ್ಲೇ ಒಂದು 4.5 ಕಿಲೋಮೀಟ್ರು ಡ್ರಾಪ್ ಇರೋದು, ಹೋಗ್ತಾಯಿದ್ದೀನಿ. ಇನ್ನೇನು ಒಂದು 3 ಕಿಲೋಮೀಟ್ರ್ ಇದೆ. ಈಗ ಆ ಸೈಡಲ್ಲಿ ಒಳಗಡೆ ಒಂದು ಇಂಟರ್ನ್ಯಾಷನಲ್ ಯಾವುದೋ ಒಂದು ಸ್ಕೂಲ್ ಇದೆ, ಅಲ್ಲಿ ಬಿದ್ದಿರೋದು. ನೋಡೋಣ ಎಷ್ಟು ಅರ್ನಿಂಗ್ ಆಗುತ್ತೆ ಅಂತ. ಸೊ ಹೋದ್ಬಿಡ ನೋಡ್ಬೋದು. ಪೆನಾಲ್ಟಿನೂ ಬಿತ್ತು, ಸೊ ಇನ್ಸೆಂಟಿವ್ನೂ ಬರಲಿಲ್ಲ. ಮತ್ತು ಇವತ್ತು ಸ್ವಲ್ಪ ಏನೋ ಬೇರೆ ಕೆಲಸ ಇತ್ತು ಅಂತ ಅದಕ್ಕೋಸ್ಕರ ಬೆಳಗ್ಗೆ ಡ್ಯೂಟಿನೂ ಮಾಡೋಕ್ಕಾಗಲಿಲ್ಲ. ಸಾಯಂಕಾಲ ಇವಾಗ 4 ಗಂಟೆಯಿಂದ 10 ಗಂಟೆವರೆಗೂ ಮಾಡುವ ಅಂತ ಬಂದಿದ್ದೀನಿ. ಫಸ್ಟ್ ಆರ್ಡರ್ ಪಿಕಪ್ ಮಾಡ್ಕೊಂಡು ಡ್ರಾಪ್ ಮಾಡ್ತಾ ಹೋಗ್ತಾಯಿದ್ದೀನಿ ಇವಾಗ. ನೋಡೋಣ, ಇವತ್ತಾದರೂ ನಮ್ಮ ಟಾರ್ಗೆಟ್ ಬಂದು 1,000. ಸೊ 1,000 ಆದರೆ ಸಾಕು. ಸೊ ಅದಕ್ಕಿಂತ ಮೇಲಾದರೂ ಓಕೆ, ಪೆಟ್ರೋಲ್ ತೆಗೆದ್ರೆ ಸಾಕು. ಪೆಟ್ರೋಲ್ ತೆಗೆದು 1,000 ಉಳಿಬೇಕು. ಡೈಲಿ ಆದರೆ ಡೈಲಿ ಎಲ್ಲ ಎಕ್ಸ್ಪೆಂಡಿಚರ್ ತೆಗೆದು 2,000. ಒಂದೊಂದು ಸಲ ಅದು ಆಗೋದಿಲ್ಲ. ಇವಾಗ ಏನಪ್ಪ ಅಂದರೆ, ಇವಾಗ ಒಂದು ವಾರದಿಂದ ಸಖತ್ತಾಗಿ ಮಳೆ ಹೊಡಿತೈತಲ್ವಾ, ಅದಕ್ಕೋಸ್ಕರ ಸೊ ಈ ಥರ ಅರ್ನಿಂಗು ಆಗ್ತಾಯಿದೆ. ಪ್ರತಿದಿನ ಇದೇನಿರಲ್ಲ. ಹಾಗಾಗಿ ನೋಡುವ. ಸೊ ಹೊಸದಾಗಿ ಯಾರಾದರೂ ಸ್ವಿಗ್ಗಿನ ಜಾಯ್ನಿಂಗ್ ಆಗೋರಿದ್ದರೆ ನಾನು ಇನ್ಸ್ಟಾಗ್ರಾಮಲ್ಲಿ DM ಮಾಡಿ. ಸೊ ರೆಫರಲ್ ಕೋಡ್ನ ಕೊಡ್ತೀನಿ ಮತ್ತು ಕ್ರಿಯೇಟ್ ಮಾಡಿನೂ ಕೊಡ್ತೀನಿ. ನೋಡೋಣ ಬನ್ನಿ. ಇವಾಗ ಫಸ್ಟ್ ಆರ್ಡರ್ನ ಹೋಗಿ ಡ್ರಾಪ್ ಮಾಡೋ. ನಾ ಓಕೆ. ಓಹೋ, ಫಸ್ಟ್ನೇ ಆರ್ಡ್ರೆ 100 ರೂಪಾಯಿ ಗುರು, 45 ರೂಪಾಯಿ ರೇನ್ ಸರ್ಜು. ಓಕೆ, 15 ರೂಪಾಯಿ ಬೋನಸ್ಸು. ಓಹೋ, 60 ರೂಪಾಯಿ ರೇನ್ ಸರ್ಜ್ ಕೊಟ್ಟವನೇ. ಹಾಂ, 65 ಸರ್ಜ್ ಕೊಟ್ಟರೆ ಇಲ್ಲಿ 100 ರೂಪಾಯಿ ಇರಬೇಕು. 70 ರೂಪಾಯಿ ನನಗೆ ತೋರಿಸಿದ್ನಲ್ಲಿ ಇವನು ಏನಕ್ಕೆ? TDS ಬೇರೆ ಕಟ್ಟಾಯ್ತಾ ಇದೇ ಅಮೌಂಟಲ್ಲಿ? ಹಾಂ, ಓಕೆ. ಇವಾಗ ಫಸ್ಟ್ನೇ ಆರ್ಡ್ರ್ ಅಂತೂ ಸೊ ಡ್ರಾಪ್ನ ಮಾಡಿದೆ. ಸೊ ನೋಡೋಣ ಎರಡನೇ ಆರ್ಡ್ರು ಯಾವ ಕಡೆ ಕೊಡ್ತಾನೆ ಏನು ಅಂತ. ಫಸ್ಟ್ನೇ ಆರ್ಡ್ರ್ 100 ರೂಪಾಯಿ, ಪರವಾಗಿಲ್ಲ. ಓಕೆ, ಸಿಗೋಣ. ನೋಡೋಣ ಇವಾಗ ಎರಡನೇ ಆರ್ಡ್ರ್ ಯಾವ ಕಡೆ ಕೊಡ್ತಾನೆ ನೋಡೋಣ ಆಮೇಲೆ. ಎರಡನೇ ಆರ್ಡ್ರು ಕೂಡ ಸೊ ಆನ್ ದ ವೇ, ಇಲ್ಲೇ ಎಕ್ಸಿಟ್ ಆಗೋ ಹತ್ರದಲ್ಲೇ ಸಿಕ್ತು. 135 ರೂಪಾಯಿ ಸ್ಟಾರ್ ಬುಕ್ ಕೆಫೆಯಿಂದ. ಓಕೆ, ಪಿಕಪ್ ಆಯಿತು. ಸೊ ತಿರ್ಗಾ ಡ್ರಾಪ್ ಇಲ್ಲಿಗೆ. ಓಹೋ, ಓಕೆ. ಸೊ ನೆಕ್ಸ್ಟ್ ಆರ್ಡ್ರು ಬಿತ್ತು, ಅದು ಕೂಡ ಡ್ರಾಪ್ ಇಲ್ಲಿಗೆ. ಬನ್ನಿ ಇವಾಗ ಸ್ಟಾರ್ ಬುಕ್ ಹೋಗಿ, ಅಂದರೆ RMZ ಮಾಲ್ಗೆ ಹೋಗಿ ಪಿಕಪ್ ಮಾಡಿಕೊಂಡು ಫಾಸ್ಟಾಗಿ ಬರೋ. ಬನ್ನಿ ವಾಪಸ್. ಓಕೆ, ಇವಾಗ ಎರಡನೇ ಆರ್ಡ್ರನ್ನ ಪಿಕಪ್ ಅಂತ ಮಾಡಿದೆ. ಟೈಮ್ ಬಂದು 5:14 ಆಯಿತು. ಸೊ ಎರಡನೇ ಆರ್ಡ್ರ್ ಈ ಮಾಲ್ಗೆ ಸೊಪ್ಪಿದ್ರೆ ಅದೇ ಹಿಂಸೆ. ಟ್ರಾಫಿಕ್ ಒಂದು ಹೆವಿ ಜಾಸ್ತಿ ಇದೆ, ಏನೂ ಮಾಡೋಕ್ಕಾಗಲ್ಲ. ಸೊ ಮಳೆ ಸ್ವಲ್ಪ ನಿಂತಿದೆ, ಬಿಸಿಲು ಬಿದ್ದಿತ್ತು, ಮತ್ತೆ ತಿರ್ಗಾ ವಾಪಸ್ ಮಾಡೋಕ್ಕೆ ಹೋಗ್ಕೋತು. ಓಕೆ, ಎರಡನೇ ಆರ್ಡ್ರನ್ನ ಕೂಡ ಡೆಲಿವರಿನ ಮಾಡಿದೆ. ಬನ್ನಿ ಇವಾಗ ಮೂರನೇ ಆರ್ಡ್ರಿಗೆ ಹೋಗೋಣ. ಸೊ ನೋಡ್ಬೋದು 1.5 ಟ್ರಿಪ್ಸ್ ಕೌಂಟು ಮತ್ತು 45 ರೂಪಾಯಿ ರೈನು, 15 ರೂಪಾಯಿ ಬೋನಸ್. ಟೋಟಲ್ 135 ರೂಪಾಯಿ ಎರಡನೇ ಆರ್ಡ್ರ್ ಅರ್ನಿಂಗು.
ಸೊ 2 ಆರ್ಡ್ರಿಗೆ ಎಷ್ಟಾಯಿತು, 2 ಆರ್ಡ್ರಿಗೆ 235 ಆಗಬೇಕು. ಬಟ್ ಇದರಲ್ಲಿ ಈ ಅರ್ನಿಂಗಲ್ಲಿ ನನಗೆ ಟಿ ಡಿ ಎಸ್ನ ಕಟ್ ಮಾಡ್ದೆ. ಇಲ್ಲಿ 21 ರೂಪಾಯಿ ವೀಕ್ ಟಿ ಡಿ ಎಸ್ ಅಂತ ಕಟ್ ಮಾಡ್ಕೊತಾನೆ. ಏನಕ್ಕಪ್ಪ ಅಂದರೆ ವೀಕ್ಲಿ ಪೇಮೆಂಟ್ ಆಗ್ತಾನಲ್ಲ, ಅದಕ್ಕೋಸ್ಕರ ಟಿ ಡಿ ಎಸ್ ಪೇಮೆಂಟ್ ಅಂತ ಡಿಡಕ್ಷನ್ ಮಾಡ್ಕೋತಾನೆ. 100 ರೂಪಾಯಿ 135 ರೂಪಾಯಿ ಟೋಟಲು 235 ರೂಪಾಯಿ ಅರ್ನಿಂಗು. ಬಟ್ 214 ರೂಪಾಯಿ ಅಮೌಂಟ್ ಕಟ್ ಆಗಿರೋದ್ರಿಂದ ಬನ್ನಿ ಇವಾಗ ಇಲ್ಲಿಂದ ನೆಕ್ಸ್ಟು 3ನೇ ಆರ್ಡ್ರು ಯಾವ ಕಡೆ ಕೊಡ್ತಾನೆ ನೋಡೋಣ. ಸೊ ಮತ್ತೆ ನಿಮಗೆ ಆಮೇಲೆ ಸಿಗ್ತೀನಿ. ಇವಾಗಲೇ ಒಂದು ಸ್ವಿಗ್ಗಿಲಿ ಬಂಪರ್ ಆಫರೇ ಬಂದುಬಿಡ್ತು. ಏನಪ್ಪ ಅಂತಂದರೆ ಈಗ ಒಂದು ಸಂಗಮ್ ಸ್ವೀಟಿಂದ ಆರ್ಡ್ರ್ ಬಿದ್ದಿದೆ 700 ಹತ್ರ. ಸೊ ಇದ್ರ ಅಮೌಂಟ್ ಕೇಳಿದ್ರೆ ನೀವೇ ಶಾಕ್ ಆಗಿಬಿಡ್ತಾರೆ. ಏನಪ್ಪ ಅಂದರೆ 322 ರೂಪಾಯಿ. ನೋಡೋಣ ಬನ್ನಿ, ಫಸ್ಟ್ ಹೋಗಿ ಇದನ್ನು ಪಿಕಪ್ ಮಾಡ್ಕೊಂಡು ಡ್ರಾಪ್ ಲೊಕೇಶನ್ಗೆ ಹೋಗೋಣ ಫಸ್ಟ್. ಸೊ ಎಕ್ಸೆಲ್ ಆರ್ಡ್ರ್ ಅಂತೆ, ನೋಡೋಣ ಯಾವ ರೀತಿ ಇದೆ. ನಾನು ಈ ಸ್ವಿಗ್ಗಿಲಿ ಫಸ್ಟ್ ಟೈಮ್ ಇದನ್ನು ಈ ರೀತಿ ಎಕ್ಸೆಲ್ ಆರ್ಡ್ರ್, ಆಮೇಲೆ ಸೊ 333 22 ಇತ್ತು. ಸಡನ್ಲಿ ಪಿಕ್ ಮಾಡಿಬಿಟ್ಟೆ. ಅದು ಏನಕ್ಕಪ್ಪ ಅಂದರೆ ಅಷ್ಟು ಅಮೌಂಟದ್ದು ಸಡನ್ಲಿ ಒಂದೊಂದು ಸಲ ಕ್ಯಾನ್ಸಲ್ ಆಗಿಬಿಡುತ್ತೆ. ಸೊ ಅದಕ್ಕೋಸ್ಕರ ಸಡನ್ಲಿ ಪಿಕ್ ಮಾಡಿದೆ. ಎಷ್ಟು ಕಿಲೋಮೀಟ್ರ್ ಇದೆಯಪ್ಪ ಅಂದರೆ ಇವಾಗ ನಾನು ಪ್ರೆಸೆಂಟ್ ಯಲಹಂಕ ನ್ಯೂಟನಲ್ಲಿದ್ದೀನಿ. ಬರೀ 9-10 ಕಿಲೋಮೀಟ್ರಿಗೆ ಸೊ ಅಷ್ಟು ರೂಪಾಯಿ ಕೊಡ್ತಾನೆ ಅಂದರೆ ಏನಕ್ಕೆ ಬಿಡ್ಬೇಕು ಹೇಳಿ. ಸೊ ಆದಂಗಾಲಿ ಮಾದಪ್ಪನ ಜಾತ್ರೆ ಅಂತ ಸಡನ್ಲಿ ಪಿಕ್ ಮಾಡೇಬಿಟ್ಟೆ. ಪಿಕ್ ಮಾಡಿ ಇವಾಗ ಹೋಗಿ ಡ್ರಾಪ್ ಲೊಕೇಶನ್ಗೆ ಹೋಗೋಣ ಬನ್ನಿ. ಫಸ್ಟ್ ಎಷ್ಟು ಕೊಡ್ತಾನಂತೆ ಸೊ ಲೈವ್ ಆಗಿ ನಿಮಗೆ ತೋರಿಸ್ತೀನಿ. ಸೊ ಇದೇ ಆರ್ಡರು. ಸೊ ಏನು ಡ್ಯಾಮೇಜ್ ಏನಾಗಿಲ್ಲ. ಸೊ ಲಿಫ್ಟ್ ಇದೆ, ಒಳ್ಳೆಯದು. ವರ್ಕ್ ಆಗುತ್ತೆ. ಓಕೆ, 3rd ಫ್ಲೋರ್ ಇದೆ. ನೋಡೋಣ ಎಷ್ಟು ಕೊಡ್ತಾರೆ ಅಂತ ಗೊತ್ತಾಗುತ್ತೆ. ಅಲ್ವಾ ಸರ್? ಥ್ಯಾಂಕ್ ಯು ಸರ್. ಓಕೆ, ಡೆಲಿವರಿನ ಮಾಡಿದೆ. ಕೆಳಗಡೆ ಹೋಗಿ ತೋರಿಸ್ತೀನಿ ಬನ್ನಿ. ಏನಕ್ಕಪ್ಪ ಅಂದರೆ ತಿರ್ಗಿ ವಾಪಸ್ ಇದು ಲಿಫ್ಟಲ್ಲಿ ಹೋದರೆ ಅದೇ ಸಮಸ್ಯೆ. ನಿನ್ನೆ ಆಯ್ತಲ್ಲ, ನಿನ್ನೆ ಸೊ ಆರ್ಡ್ರಸ್ ಎಲ್ಲ ಅರ್ನಿಂಗ್ ಎಲ್ಲ ಆಗಿತ್ತು. ಇನ್ನೇನು ಜಸ್ಟು ನನಗೆ ಬೇಕಾದ್ರೆ ಒಂದು 7 ಆರ್ಡ್ರು 9:30 ಆಗಿತ್ತು. 9:30 ಆಗಿಲ್ಲ, ಅಷ್ಟರಲ್ಲೇ ಸೂಳೆ ಮಗ. ಸೊ ನೆಟ್ವರ್ಕ್ ಪಾಪ ಅವನೇನೂ ಮಾಡಿಲ್ಲ. ಸೊ ನನ್ನ ನೆಟ್ವರ್ಕು ಹೋಗಿ ವಾಪಸ್ ಬಂದುಬಿಡ್ತು. ಡಿಸ್ಪ್ಲೇ ಆಫ್ ಆಗಿಬಿಡ್ತು. ಏನೂ ಕಾಣಿಸ್ತಾನೆ ಇರಲಿಲ್ಲ. ತೋರಿಸ್ತೀನಿ ರೀ ಒಂದು ಸೆಕೆಂಡ್ ಇವಾಗ. ನೆಟ್ವರ್ಕ್ ಇದೆ. ಓಕೆ ನೋಡಿರಿ. ಸೊ 10 ಕಿಲೋಮೀಟ್ರಿಗೆ 323 ರೂಪಾಯಿ ಎಕ್ಸೆಲ್ ಆರ್ಡ್ರ್. ಇದು ಎಕ್ಸೆಲ್ ಆರ್ಡರ್ 241 ರೂಪಾಯಿ ಎಕ್ಸೆಲ್ ಆರ್ಡರ್. ಟ್ರಿಪ್ಸ್ ಕೌಂಟ್ ಬಂದು 2. ಓ ಮೈ ಗಾಡ್. ಸೊ ಇಂಥ ಅರ್ನಿಂಗ್ ಯಾರು. ಓಕೆ, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡುವಂಥ ಟೈಮ್ ಆಯಿತು. ಡ್ಯೂಟಿನೂ ಕೂಡ ಎಂಡ್ ಇಲ್ಲಿಗೆ ಮಾಡ್ತೀನಿ. ಏನಕ್ಕಪ್ಪ ಅಂದರೆ ಸ್ವಲ್ಪ ಬೇರೆ ಏನೋ ಕೆಲಸ ಬಂತು, ಅದಕ್ಕೋಸ್ಕರ. ಸೊ ಇದು ಇವತ್ತಿನ ಅರ್ನಿಂಗು. ಡಿಸ್ಪ್ಲೇದಲ್ಲಿ ತೋರಿಸ್ತಾ ಇದೆ ನೋಡಿ. ಸೊ ಇದು ಇವತ್ತಿನ ಅರ್ನಿಂಗು. ಪಾರ್ಟ್ ಟೈಮ್ ಆಗಿ ಮಾಡ್ಬೋದಾದ ಒಂದು ಪ್ಲ್ಯಾಟ್ಫಾರ್ಮು. ಸೊ ಇಷ್ಟು ಒಂದು ದಿನದಲ್ಲಿ ಮಾಡೋಕ್ಕಾಗಲ್ಲ. ಸೊ ನಂದು ಮಳೆ ಬಂದಿರೋದ್ರಿಂದ ಹಾಗಾಗಿ ಇಷ್ಟು ಅಮೌಂಟು
ಜಾಸ್ತಿ ಕೊಟ್ಟ. ಸೊ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ.